ಪ್ರಿಯಕರನಿಗೆ ಹುಡುಗಿ ಕಡೆಯವರು ಗೂಂಡಾಗಳನ್ನ ಬಿಟ್ಟು ಥಳಿಸಿ ಜೀವ ಬೆದರಿಕೆ ಹಾಕಿರುವಂತಹ ಘಟನೆ ನಡೆದಿದೆ. ತೀರ್ಥಹಳ್ಳಿ ಮೂಲದ ಶ್ರೀಕರ ಹಾಗೂ ಕೋಲಾರ ಮೂಲದ ಶ್ವೇತಾ ಅನ್ನೋರು ಶಾದಿ.com ಮೂಲಕ ಪರಿಚಯವಾಗಿ ಒಬ್ಬರನ್ನೊಬ್ಬರು ಇಷ್ಟಪಟ್ಟು ಪ್ರೀತಿಯ ಬಲೆಗೆ ಬಿದ್ದಿದ್ರು. ಪ್ರತಿಷ್ಠಿತ ಕಂಪನಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಇವರಿಬ್ರು ಕಳೆದ 8 ತಿಂಗಳಿಂದ ಬೆಂಗಳೂರಲ್ಲಿ ಲಿವಿಂಗ್ ಟುಗೆದರ್ ನಲ್ಲಿದ್ರು. ಇನ್ನು ಈ ವೇಳೆ ಶ್ವೇತಾ ಗರ್ಭವತಿಯಾಗಿದ್ದು ಶ್ವೇತಾಳ ತಾಯಿ ಅಬಾರ್ಷನ್ ಮಾಡಿಸಿ ಕೋಲಾರಕ್ಕೆ ಕರೆದೊಯ್ದಿದ್ರು. ನಂತರ ಪ್ರಿಯಕರನಿಗೆ ಕರೆ ಮಾಡಿ ನಿಮ್ಮಿಬ್ಬರ ಮದುವೆ ವಿಚಾರವಾಗಿ ಮಾತನಾಡಬೇಕು ಅಂತ ತನ್ನೂರಿಗೆ ಕರೆಸಿಕೊಂಡು ಶ್ರೀಕರನಿಗೆ ಹಿಗ್ಗಾಮುಗ್ಗಾ ಥಳಿಸಿ ಗೂಂಡಾಗಳಿಂದ ಜೀವ ಬೆದರಿಕೆ ಹಾಕಿಸಿ ಮತ್ತೆ HSR ಲೇಔಟ್ ಅಲ್ಲಿರುವಂತಹ ಮನೆಗೆ ತಂದು ಬಿಟ್ಟಿದ್ದಾರೆ. ಈ ವೇಳೆ ಶ್ರೀಕರ್ ಹಾಗೂ ಶ್ವೇತಾ ಜೊತೆಗೆ ತೆಗೆಸಿಕೊಂಡಿದ್ದ ಫೋಟೋಗಳು, ಲವ್ ಲೆಟರ್ಗಳು ಸೇರಿದಂತೆ ಕಚೇರಿಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಕೂಡ ಕದ್ದೊಯ್ದಿದ್ದಾರೆ ಅಂತ ಪ್ರಿಯಕರ ಆರೋಪಿಸಿದ್ದಾನೆ. ಈ ಕುರಿತು HSR ಲೇಔಟ್ನಲ್ಲಿ ಪ್ರಕರಣ ದಾಖಲಾಗಿದೆ. ಈ ಪೂಜೆ ಮಾಡಕ್ ಬಂದಿದ್ದ ಅವರಮ್ಮ ಫ್ಯಾಮಿಲಿ ಮಾಡ್ಕೊಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಒಂಥರ ಸಿಂಪ್ಟಮ್ಸ್ ಇತ್ತು. ಅವ್ರಿಗೆ ಇಂಟೆನ್ಷನ್ ಇದ್ದಿದ್ದು ನೀನು ಕೇಸ್ ಮಾಡಬೇಕು, ಅದೆಷ್ಟು ದುಡ್ಡು ಆಗುತ್ತೆ ಅಂದ್ರೆ ನಾನು ಇದನ್ನ ತಗೊಂಡಿದ್ದೆ, 19,000 ಕೊಟ್ಬಿಟ್ಟು ತಗೊಂಡಿದ್ದೆ. ಆದ್ರೆ ಈ ತಾಳಿ ನಾನು ಚಿಕ್ಕದು ಹಾಕ್ಸಿದ್ದೆ. ಪ್ರಿಯಕರನಿಗೆ ಹುಡುಗಿ ಕಡೆಯವರು ಗೂಂಡಾಗಳನ್ನ ಬಿಟ್ಟು ಥಳಿಸಿ ಜೀವ ಬೆದರಿಕೆ ಹಾಕಿರುವಂತಹ ಘಟನೆ ಇದು. ತೀರ್ಥಹಳ್ಳಿ ಮೂಲದ ಶ್ರೀಕರ ಹಾಗೂ ಕೋಲಾರ ಮೂಲದ ಶ್ವೇತಾ ಅನ್ನೋರು ಶಾದಿ.com ಮೂಲಕ ಪರಿಚಯವಾಗಿ ಒಬ್ಬನೊಬ್ರು ಇಷ್ಟಪಟ್ಟು ಪ್ರೀತಿಯ ಬಲೆಗೆ ಬಿದ್ದಿದ್ರು. ಅದಾದ ನಂತರ ಇವರಿಬ್ರು ಕೂಡ ಒಟ್ಟಿಗೆ ವಾಸವಾಗಿದ್ರು, ಲಿವಿಂಗ್ ಟುಗೆದರ್ ಇದ್ರು. ಆದ್ರೆ ಇವರಿಬ್ಬರ ಪ್ರೀತಿಯ ಬಗ್ಗೆ ಬಹುಶಃ ಮನೆಯವರಿಗೆ ಗೊತ್ತಾಯ್ತು ಅನ್ಸುತ್ತೆ. ಹಾಗೆ ಶ್ವೇತಾ ಗರ್ಭವತಿಯಾಗಿದ್ದು ಶ್ವೇತಾಳ ತಾಯಿ ಅಬಾರ್ಷನ್ ಮಾಡಿಸಿ ಕೋಲಾರಕ್ಕೆ ಶ್ವೇತಾಳನ್ನ ಕರೆದೊಯ್ದಿದ್ರು. ನಂತರ ಪ್ರಿಯಕರನಿಗೆ ಕರೆ ಮಾಡಿ ನಿಮ್ಮಿಬ್ಬರ ಮದುವೆ ವಿಚಾರವಾಗಿ ಮಾತಾಡಬೇಕು ಅಂತ ತನ್ನೂರಿಗೆ ಕರೆಸಿಕೊಂಡು ಶ್ರೀಕರನಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದು ಅಲ್ಲದೆ ಗೂಂಡಾಗಳಿಂದ ಜೀವ ಬೆದರಿಕೆ ಕೂಡ ಹಾಕಿಸಿದ್ದಾರೆ ಅಂತ ಹೇಳಲಾಗಿದ್ದು, ಮತ್ತೆ ಅವರು ವಾಪಸ್ ಮನೆಗೆ ತಂದು ಬಿಟ್ಟಿದ್ದಾರೆ. ಈ ವೇಳೆ ಶ್ರೀಕರ್ ಹಾಗೂ ಶ್ವೇತಾ ಜೊತೆಗೆ ತೆಗೆಸಿಕೊಂಡಿದ್ದಂತಹ ಫೋಟೋಗಳು ಹಾಗೆ ಲವ್ ಲೆಟರ್ಗಳು ಎಲ್ಲವನ್ನ ಕೂಡ ಅವರು ಅಲ್ಲಿಂದ ಕದ್ದೊಯ್ದಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಇನ್ನು ದಾಖಲೆಗಳನ್ನ, ಕಚೇರಿಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಕೂಡ ಕದ್ದೊಯ್ದಿದ್ದಾರೆ ಅಂತ ಈ ಪ್ರಿಯಕರ ಶ್ರೀಕರ ಈಗ ಆರೋಪ ಮಾಡ್ತಾ ಇದ್ದಾರೆ. ಈ ಕುರಿತು HSR ಲೇಔಟ್ನಲ್ಲಿ ಪ್ರಕರಣ ದಾಖಲಾಗಿದೆ.